ಹಲೋ ಮಕ್ಕಳೇ, ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ ಜೆಎಸ್ ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು ಗಣರಾಜ್ಯೋತ್ಸವದ ಬಗ್ಗೆ ಪ್ರಬಂಧವನ್ನು ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಇದೇ ರೀತಿಯ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು. ಈ ಪ್ರಬಂಧವನ್ನು ನಾನು ಹೇಳ್ತಾ ಹೋಗ್ತೀನಿ, ಕ್ಲೀನಾಗಿ ನೀವು ಕೇಳಿಸ್ಕೊಳ್ತಾ ಹೋಗಿ. ಅಲ್ಲಿ ನೆನಪಾಗುತ್ತೆ ನಿಮಗೆ ಎಕ್ಸಾಮ್ ಟೈಮಲ್ಲಿ. ಗಟ್ಟು ಹೊಡೆಯೋದು ಬೇಡ ಮಕ್ಕಳೇ. ಪೀಠಿಕೆ ಮನಸ್ಸಿಟ್ಟು ಕೇಳಿಸ್ಕೊಳ್ಳಿ, ಆಗ ತಾನಾಗೆ ನೆನಪಾಗ್ತಾ ಹೋಗುತ್ತೆ. ಪೀಠಿಕೆ: ಗಣರಾಜ್ಯೋತ್ಸವದ ಅರ್ಥ ಮತ್ತು ಹಿನ್ನೆಲೆ. ಗಣರಾಜ್ಯೋತ್ಸವ ಅಂದರೆ ಏನು, ಇದನ್ನು ನಾವು ಏಕೆ ಆಚರಿಸ್ತೀವಿ ಅನ್ನೋದನ್ನು ಪೀಠಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಜನವರಿ 26, 1950 ದಿನವನ್ನು ಭಾರತೀಯ ಇತಿಹಾಸದಲ್ಲಿ ಮರೆಯಲಾಗದು. ಈ ದಿನವನ್ನು ನಮ್ಮ ಭಾರತೀಯ ಇತಿಹಾಸದಲ್ಲಿ ಯಾವತ್ತೂ ಮರೆಯಲಿಕ್ಕಾಗೋದಿಲ್ಲ. ಈ ಪವಿತ್ರವಾದ ದಿನದಂದು ಭಾರತದ ಸಂವಿಧಾನ ಜಾರಿಗೆ ಬಂತು. ಈ ಪವಿತ್ರವಾದ ದಿನ ನಮ್ಮ ಸಂವಿಧಾನ ಜಾರಿಗೆ ಬಂತು. ಈ ದಿನದಿಂದ ನಮ್ಮ ದೇಶವು ಸಂಪೂರ್ಣ ಗಣರಾಜ್ಯವಾಗಿ ಪರಿವರ್ತನೆಗೊಂಡಿತು. ರಾಜಕೀಯ ಸ್ವತಂತ್ರ ಪಡೆದ ಭಾರತ ಈ ದಿನದಿಂದ ತನ್ನದೇ ಆದ ಸಂವಿಧಾನ ಹಾಗೂ ವ್ಯವಸ್ಥೆಯನ್ನು ಹೊಂದಿದ ಗಣರಾಜ್ಯವಾಗಿ ರೂಪುಗೊಂಡಿತು. ಈಗ ವಿಷಯ ನಿರೂಪಣೆ. ವಿಷಯವನ್ನು ಹೇಗೆ ನಿರೂಪಣೆ ಮಾಡೋದು? ಸಂವಿಧಾನದ ಮಹತ್ವ. ಮೊದಲನೇದಾಗಿ ಸಂವಿಧಾನದ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ಭಾರತದ ಸಂವಿಧಾನವು ಜನತೆಗಾಗಿ, ಜನರ ಮೂಲಕ ಜನರ ಸರ್ಕಾರವನ್ನು ರೂಪಿಸುವಂತಿದೆ. ಇದು ವಿಶ್ವದ ಅತಿ ದೊಡ್ಡ ಬಹಿರಂಗ ಸಂವಿಧಾನವಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಈ ಸಂವಿಧಾನವನ್ನು ರಚಿಸಲಾಯಿತು. ಸಂವಿಧಾನದ ಮೂಲ ತತ್ವಗಳು ಧರ್ಮ ನಿರಪೇಕ್ಷತೆ ಮತ್ತು ಗಣರಾಜ್ಯ ತತ್ವಗಳು. ಗಣರಾಜ್ಯೋತ್ಸವದ ಆಚರಣೆಯ ಬಗ್ಗೆ ತಿಳ್ಕೊಳ್ಳೋಣ. ಗಣರಾಜ್ಯೋತ್ಸವದ ಆಚರಣೆ ಪ್ರತಿ ವರ್ಷ ಜನವರಿ 26ರಂದು ದೇಶದಾದ್ಯಂತ ವಿಜೃಂಭಣೆಯಿಂದ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ರಾಜಧಾನಿ ದೆಹಲಿಯಲ್ಲಿ ಈ ದಿನ ವಿಶೇಷವಾಗಿ ರಾಜಪಥದಲ್ಲಿ ಪರೇಡ್ ನಡೆಸುತ್ತದೆ. ಸೇನೆಯ ಶಕ್ತಿಯ ಪ್ರದರ್ಶನ, ಶಿಸ್ತು ಪಾಲನೆಯ ಕೌಶಲ್ಯ, ವಿವಿಧ ರಾಜ್ಯಗಳ ವಿವಿಧ ರಾಜ್ಯಗಳ ಜಾನಪದ ಕಲಾ ತಂಡಗಳು ಹಾಗೂ ಮಕ್ಕಳ ಮೆರವಣಿಗೆಗಳು ಜನರ ಮನ ಗೆಲ್ಲುತ್ತವೆ. ರಾಷ್ಟ್ರಪತಿಗಳು ಧ್ವಜ ಹಾರಿಸಿ ಗೌರವ ಸಲ್ಲಿಸುತ್ತಾರೆ. ನೋಡಿ, ಗಣರಾಜ್ಯ ದಿನ ಎಲ್ಲೆಲ್ಲಿ ಏನೇನು ನಡೆಯುತ್ತೆ ಮತ್ತು ಇದ್ರ ಮಹತ್ವ ಏನು, ಇತಿಹಾಸ ಏನು, ಇದನ್ನು ತಿಳ್ಕೊಂಡ್ರೆ ನಾವು ಬಹಳ ಚೆನ್ನಾಗಿ ಪ್ರಬಂಧವನ್ನು ಬರೀಬಹುದು. ಇದ್ರ ಬಗ್ಗೆ ತಿಳ್ಕೊಬೇಕು. ಫಸ್ಟು ಶಾಲೆಗಳಲ್ಲಿ ನಮ್ಮ ಶಾಲೆಯಲ್ಲಿ ಗಣರಾಜ್ಯೋತ್ಸವನ ಹೇಗೆ ಆಚರಿಸ್ತಾರೆ ಇದ್ರ ಬಗ್ಗೆ ಒಂದು ಪ್ಯಾರಾದಲ್ಲಿ ಬರೆಯೋಣ. ನಮ್ಮ ಶಾಲೆಗಳು ಹಾಗೂ ಕಾಲೇಜುಗಳಲ್ಲಿ ಕೂಡ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ನೋಡಿ, ನಮ್ಮ ಸ್ಕೂಲ್ ಮತ್ತು ಕಾಲೇಜುಗಳಲ್ಲೂ ಕೂಡ ಗಣರಾಜ್ಯೋತ್ಸವವನ್ನು ಬಹಳ ಖುಷಿಯಾಗಿ ಆಚರಿಸ್ತಾರೆ. ಏನೇನು ಪ್ರೋಗ್ರಾಮ್ ಇರುತ್ತೆ? ಧ್ವಜಾರೋಹಣ, ರಾಷ್ಟ್ರಗೀತೆ, ಭಾಷಣ, ಸ್ಪರ್ಧೆಗಳು, ದೇಶಭಕ್ತಿ ಗೀತೆಗಳು, ನಾಟಕಗಳು, ಹೀಗೆ ಹಲವಾರು ಕಾರ್ಯಕ್ರಮಗಳ ಮೂಲಕ ಮಕ್ಕಳಲ್ಲೂ ರಾಷ್ಟ್ರಭಕ್ತಿಯ ಭಾವನೆ ಬೆಳೆಸಲಾಗುತ್ತದೆ. ಇದು ನೀವು ಪ್ರಾಕ್ಟಿಕಲ್ ಅಂದರೆ ನೀವು ನೋಡಿರೋ ಅಂಥದ್ದು. ಇದನ್ನು ನೀವು ಭಾಳ ಚೆನ್ನಾಗಿ ಬರಿಬೋದು. ಇನ್ನೂ ಚೆನ್ನಾಗಿ ಬರೀರಿ ನೀವು. ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ. ಈಗ ಗಣರಾಜ್ಯೋತ್ಸವದ ಅಲ್ಲಿ ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಏನು? ಗಣರಾಜ್ಯೋತ್ಸವ ಆಚರಣೆ ಅಂದರೆ ಕೇವಲ ಧ್ವಜಾರೋಹಣ ಮಾತ್ರ ಅಲ್ಲ, ಬರೀ ಧ್ವಜ ಹಾರಿಸೋದೊಂದೇ ಅಲ್ಲ. ಮತ್ತೇನು ನಮ್ಮ ಡ್ಯೂಟಿ? ನಮ್ಮ ಸಂವಿಧಾನದ ತತ್ವಗಳನ್ನು ಪಾಲಿಸುವುದು. ನಮ್ಮ ಸಂವಿಧಾನದಲ್ಲಿ ಯಾವ್ಯಾವ ತತ್ವಗಳಿದೆ ಅದನ್ನು ನಾವು ಪಾಲಿಸಬೇಕು. ಮತ್ತು ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಮತ್ತು ಕರ್ತವ್ಯವನ್ನು ತಿಳಿದು ನಡೆದು ದೇಶದ ಅಭಿವೃದ್ಧಿಗೆ ನೆರವಾಗುವುದು. ಇವು ನಿಮ್ಮೆಲ್ಲರ ಕರ್ತವ್ಯ. ನೋಡಿ, ನಮ್ಮ ಡ್ಯೂಟೀಸ್ ಬಗ್ಗೆನೂ
ನಾವು ತಿಳಿಸ್ಕೊಡ್ಬೇಕು ಮತ್ತು ಜವಾಬ್ದಾರಿಗಳ ಬಗ್ಗೆನೂ ತಿಳಿಸ್ಕೊಡ್ಬೇಕು. ಲಾಸ್ಟಿಗೆ ಉಪಸಂಹಾರ. ಜನವರಿ 26 ಇದು ನೀವೆಲ್ಲರೂ ಹೆಮ್ಮೆ ಪಡುವ ದಿನವಾಗಿದೆ. ಇದು ಕೇವಲ ಇತಿಹಾಸವಲ್ಲ, ಇದು ಪ್ರಜಾಪ್ರಭುತ್ವದ ಉತ್ಸವವಾಗಿದೆ. ನಾವೆಲ್ಲರೂ ಈ ದೇಶದ ಪ್ರಜೆಗಳಾಗಿ ನಮ್ಮ ದೇಶವನ್ನು ಉತ್ತಮವಾಗಿ ನಿರ್ಮಿಸುವ ಜವಾಬ್ದಾರಿಯನ್ನು ಹೊಂದಿದ್ದೇವೆ. ಜೈ ಹಿಂದ್, ಜೈ ಭಾರತ್. ನಿಮಗೆ ಈ ಪ್ರಬಂಧ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಮತ್ತು ಲೈಕ್ ಕೊಡೋದನ್ನು ಮರೆಯಬೇಡಿ.